ರಾಜ್ಯದಲ್ಲಿ ಒಂದು ಕಡೆಗೆ ಚುನಾವಣಾ ವಿಚಾರಗಳು ಒಂದಾದರೆ ಅಥವಾ ರಾಜಕೀಯ ವಿಚಾರ ಆದರೆ ಇನ್ನು ದೂರದ ದೆಹಲಿಯಲ್ಲಿ ಏನಾಗ್ತಾ ಇದೆ ಆ ವಿಚಾರ ಕೂಡ ಅಷ್ಟೇ ಮಹತ್ವದಾಗಿದೆ. ಈಗ ಮತ್ತೊಂದು ಎಕ್ಸಿಟ್ ಪೋಲ್ ಇವತ್ತು ಪ್ರಕಟವಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾ ಒಂದು ಸಮೀಕ್ಷೆಯನ್ನು ಮಾಡಿದೆ. ಸಮೀಕ್ಷೆಯ ಮತದಾನೋತ್ತರ ವರದಿ ಈಗ ಪ್ರಕಟವಾಗಿದೆ. ಇದರ ಪ್ರಕಾರ ಈಗ ಬಿಜೆಪಿಗೆ ದೆಹಲಿಯಲ್ಲಿ ಅಧಿಕಾರ ಸಿಗತ್ತೆ ಅನ್ನುವಂಥ ಮಾಹಿತಿಯನ್ನು ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾದ ಪ್ರಕಾರ ಈಗ ಬಿಜೆಪಿಗೆ ದೆಹಲಿಯಲ್ಲಿ ಬಹುಮತ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಒಂದು ದಿನ ತಡವಾಗಿ ಆಕ್ಸಿಸ್ ಮೈ ಇಂಡಿಯಾದವರು ಇವತ್ತು ವರದಿಯನ್ನು ಪ್ರಕಟ ಮಾಡಿದ್ದಾರೆ. ಯಾಕೆಂದರೆ ಸಂಪೂರ್ಣ ಮಾಹಿತಿಯನ್ನು ಆಧರಿಸಿ ಇನ್ನಷ್ಟು ಆ್ಯಕ್ಯುರೇಟ್ ಆಗಿ ಫಲಿತಾಂಶಕ್ಕೆ ಹತ್ತಿರವಾಗಿ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಬಿಜೆಪಿ 45ರಿಂದ 55 ಸ್ಥಾನ ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಆಮ್ ಆದ್ಮಿ ಪಕ್ಷಕ್ಕೆ 15ರಿಂದ 15 ಸ್ಥಾನ ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಆಕ್ಸಿಸ್ ಮೈ ಇಂಡಿಯಾದ ವರದಿಯ ಪ್ರಕಾರ, ಅವರ ಸಮೀಕ್ಷೆಯ ಪ್ರಕಾರ ಈಗ ಆಮ್ ಆದ್ಮಿ ಪಕ್ಷಕ್ಕೆ 15ರಿಂದ 15 ಸ್ಥಾನವಾದರೆ ಇನ್ನು ಬಿ ಜೆ ಪಿಗೆ 45ರಿಂದ 55 ಸ್ಥಾನ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿ ಆಪ್ಗೆ ಕೂಡ 15ರಿಂದ 25 ನಡುವೆ ಮಾರ್ಜಿನನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಸಂಪೂರ್ಣ ವಿವರವ ಬರ್ತಾ ಇದೆ. ಈಗಾಗಲೇ ವರದಿಯನ್ನು ನೋಡ್ತಾ ಇದ್ದರೆ ಇಲ್ಲಿ ಇನ್ನೊಂದು ಸಮೀಕ್ಷೆ ಕೂಡ ದೆಹಲಿಯಲ್ಲಿ ಬಿಜೆಪಿ ಬಹುಮತ ಹಿಡಿಯೋದು ಪಕ್ಕಾ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇದರ ಜೊತೆಗೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಈಗಾಗಲೇ ಬೇರೆ ಬೇರೆ ಚುನಾವಣಾ ಸಮೀಕ್ಷೆಗಳು ಒಂದಲ್ಲ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದು, ಪ್ರಮುಖವಾಗಿ ಬಹುತೇಕ ಸಮೀಕ್ಷೆಗಳು, ಅದರಲ್ಲೂ 6 ಪ್ರಮುಖ ಸಮೀಕ್ಷೆಗಳು ಬಿಜೆಪಿ ಈ ಬಾರಿ ಮತ್ತೆ ಗೆಲ್ಲತ್ತೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ವು. ಈಗ ಆಕ್ಸಿಸ್ ಮೈ ಇಂಡಿಯಾ ಕೂಡ ಬಿಜೆಪಿಗೆ 45ರಿಂದ 55 ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರೆ, ಆಪ್ಗೆ ಅಂದರೆ ಆಮ್ ಆದ್ಮಿ ಪಕ್ಷಕ್ಕೆ 15ರಿಂದ 25 ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋದಾದರೆ 1 ಸ್ಥಾನ ಗೆದ್ದರೆ ಹೆಚ್ಚೆಚ್ಚು ಅನ್ನುವಂಥ ಮಾಹಿತಿಯನ್ನು ಕೂಡ ಆಕ್ಸಿಸ್ ಮೈ ಇಂಡಿಯಾ ನೀಡ್ತಾ ಇದೆ. ಇವತ್ತು ಒಂದು ದಿನ ತಡವಾಗಿ ಆಕ್ಸಿಸ್ ಮೈ ಇಂಡಿಯಾ ತನ್ನ ವರದಿಯನ್ನು ಕೊಟ್ಟಿದೆ. ಯಾಕೆಂದರೆ ಲೋಕಸಭೆ ಚುನಾವಣೆ ಹಾಗೆ ಹರಿಯಾಣ ಚುನಾವಣೆಯಲ್ಲಿ ಸ್ವಲ್ಪ ಅದರ ಫಲಿತಾಂಶ ಇರ್ಬೋದು ಅಥವಾ ಅದರ ವರದಿಯ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೇಳಿಬಂದಿದ್ವು ಅಥವಾ ಅಷ್ಟು ನಿಖರತೆ ಇರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಒಂದು ದಿನ ತಡವಾಗಿ ಇನ್ನಷ್ಟು ಸರಿಯಾದಂಥ ಅಧ್ಯಯನ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಒಂದು ದಿನ ತಡವಾಗಿ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಆಮ್ ಆದ್ಮಿ ಪಕ್ಷ 15ರಿಂದ 25 ಸ್ಥಾನ ಗೆಲ್ಲುತ್ತೆ, ಬಿಜೆಪಿ 45ರಿಂದ 55 ಸ್ಥಾನವನ್ನು ಗೆಲ್ಲುತ್ತೆ, ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ. ಹಾಗೆ ಕಾಂಗ್ರೆಸ್ ಪಕ್ಷ 1 ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಈಗ ಆಕ್ಸಿಸ್ ಮೈ ಇಂಡಿಯಾ ಕೊಡ್ತಾ ಇದೆ.